ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಸರ್, ಫ್ರೀ ಇದ್ದೀರಾ? ಹಾಂ, ಹೇಳಿ ಸರ್. ಸರ್, ಒಂದು ಇನೋವಾ ಗಾಡಿ ಸೇಲ್ಗಿದೆ, ವಿಡಿಯೋ ಮಾಡಿ ಅಂತ ವಾಟ್ಸಪ್ ಮಾಡಿದ್ರಿ. ಹಾಂ, ಹೌದು. ಓಕೆ ಸರ್, ಗಾಡಿ ಸರ್ ಇನೋವಾ ಇದು ಯಾವ್ದು ಬರುತ್ತೆ ಮಾಡಲು, ವೇರಿಯಂಟ್ ಯಾವ್ದು ಬರುತ್ತೆ ಸರ್? ಸರ್, ಇದು 14 ಮಾಡಲ್ಲು, 13 ಎಂಡು 14. ಓಕೆ, 14 ಮಾಡಲ್ಲು, 2.5 ವಿ ಟಾಪ್ ಎಂಡ್. 2.5 ವಿ ಟಾಪ್ ಎಂಡ್. ಹಾಂ ಹಾಂ. ಓಕೆ ಸರ್, ಓನರ್ ಎಷ್ಟಾಗಿದೆ ಸರ್? ಥರ್ಡ್ ಓನರ್. ಸರ್, ಗಾಡಿ ಎಷ್ಟು ರನ್ ಆಗಿದೆ? 1,30,000. 1,30,30,000. ಹೌದು ಸರ್, ಇದು ಸೀಟಿಂಗ್ ಕೆಪಾಸಿಟಿ ಎಷ್ಟು? 7 ಸೀಟರು ಮತ್ತು ಸೆಂಟ್ರ್ ಕ್ಯಾಪ್ಟನ್ ಸೀಟ್. ಓಕೆ, 7 ಸೀಟರು, ಸೆಂಟ್ರಲ್ಲಿ ಗ್ಯಾಪ್ ಬರುತ್ತೆ ಸ್ವಲ್ಪ ಓಡಾಡಕ್ಕೆ. ಹೌದು ಹೌದು ಹೌದು. ಓಕೆ ಸರ್. ಕ್ಯಾಪ್ಟನ್ ಸೀಟ್ ಅಂತಾರೆ ಅದಕ್ಕೆ. ಹಾಂ ಹಾಂ ಹಾಂ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಹೌದು, ಎಲ್ಲ ರನ್ನಿಂಗ್ ಇದೆ. ಎಲ್ಲ ರನ್ನಿಂಗ್ ಇದೆಯಾ? ಇನ್ಸೂರೆನ್ಸ್ ಕಟ್ಟಿದ್ದೀನಿ, ಶೋರೂಮ್ ಸರ್ವಿಸ್ ಆಗಿದೆ, ಹಾಂ ಹಾಂ ಶೋರೂಮ್ ಟ್ರ್ಯಾಕ್ ಇದೆ, ಶೋರೂಮ್ ರೆಕಾರ್ಡ್ ಇದೆ, ಎಲ್ಲ ಹಿಸ್ಟ್ರಿ ಸಿಗುತ್ತೆ, ನಾನೇ ಕೊಡ್ತೀನಿ. ಹಾಂ ಹಾಂ ಹಾಂ. 80% ಲೋನೇ ಆಗುತ್ತೆ. ಓ, ಇದಕ್ಕೆ ಲೋನ್ ಕೂಡ ಮಾಡಿಸ್ಕೊಡ್ತೀರಾ? ನಮ್ಗೆ ಪರಿಚಯದವ್ರು ಇದ್ದಾರೆ, ಅವ್ರು ಮಾಡಿಕೊಡ್ತಾರೆ. ಬೇಕಂದ್ರೆ ಹೇಳ್ತೀನಿ, ನಾನೇ ಅವ್ರು ಮಾಡಿಸ್ಕೋಬೋದು. ಸಿಬಿಲ್ ಗಿಡ ಚೆನ್ನಾಗಿದೆ, ಅವ್ರ ಡಾಕ್ಯುಮೆಂಟ್ ಏನಿದೆ ಕೊಟ್ಬಿಟ್ಟು ಮಾಡಿಸ್ಕೋಬೋದು. ಓಕೆ ಸರ್, ಆಯಿತು. ಇದು ಟ್ರಾನ್ಸ್ಫರು ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಟ್ರಾನ್ಸ್ಫರ್ ಅವ್ರು ಮಾಡ್ಕೋಬೇಕು ಸರ್. ಅವ್ರು ಮಾಡ್ಕೊಂಡಿಲ್ಲ ಅಂದ್ರೆ ಬೇಕಾದ್ರೆ ಪರಿಚಯದವ್ರು ಇದ್ದಾರೆ, ಅವ್ರಿಗೆ ಹೇಳ್ತೀನಿ, ಅವ್ರು ಮಾಡಿಕೊಡ್ತಾರೆ. ಆ ರಾಜ್ಯನ ಓದೋದಕ್ಕೂ ಇದ್ದಾರೆ, ಹ್ಞೂ. ಅವ್ರಿಗೆ ಹೇಳ್ತೀನಿ, ಅವ್ರು ಮಾಡಿಕೊಡ್ತಾರೆ. ಗಾಡಿ ಕೊಡುವಾಗೆಲ್ಲ ಸೈನ್ ಹಾಕ್ಸಿ ಏನೇ ಕೊಡಬೇಕಲ್ಲ, ಹಂಗೆ ಕೊಡೋಕ್ಕಾಗಲ್ಲ. ಹೌದು ಹೌದು. ಅವ್ರ ಗಾಡಿ ಓಕೆ ಮಾಡಿದವ್ರಿಗೆ ಅಲ್ಲಿ ಕರ್ಕೊಂಡೋಗಿ ಫಾರ್ಮ್ಗೆಲ್ಲ ಸೈನ್ ಸಿಗ್ನೇಚರ್ ಹಾಕ್ಸ್ಕೊಟ್ಟು ಕ್ಯಾಶ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅವ್ರು ಕೊಟ್ಟು ಇದು ಮಾಡ್ಕೊಳ್ಳೋದು. ಓಕೆ, ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆಯಾ ಸರ್? ಇಲ್ಲ ಸರ್, ಏನಿಲ್ಲ. ಒರಿಜಿನಲ್ ಶೋರೂಮ್ ಕಂಡೀಷನ್ ಹೆಂಗಿದೆ ಹಂಗೆ ಇದೆ, ಒಂದು ಚೂರು ಏನು ಚೇಂಜಸ್ ಇಲ್ಲ. ಹಾಂ ಹಾಂ ಹಾಂ. ಗಾಡಿ ಜೆನ್ಯೂನ್ ಇದೆ. ಇಂಟ್ರೆಸ್ಟ್ ಇರೋರು ಬಂದರೆ ಒಳ್ಳೆ ಗಾಡಿ, ಶೋರೂಮ್ ಟ್ರ್ಯಾಕ್ ಇದೆ, ತಗೊಡ್ತೀನಿ ನಾನೇ ಗಾಡಿ. ಓಕೆ ಸರ್, ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಸರ್? ಹಾಂ ಹಾಂ ಹಾಂ, ಇನ್ಶೂರೆನ್ಸ್ ಕಟ್ಟಿದ್ದೀನಿ. 2026 ಏಪ್ರಿಲ್ವರೆಗೂ ಇದೆ. ಓಕೆ ಸರ್. ಸೊ ಯಾವ್ದಾದ್ರು ಫೈನ್ಗಳಿದೆಯಾ? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್? ಇಲ್ಲ, ಯಾವುದೂ ಇಲ್ಲ. ಇಲ್ಲ ಇಲ್ಲ, ಯಾವುದೂ ಇಲ್ಲ. ಇದ್ರೂ ಚೆಕ್ ಮಾಡಿ ಇದ್ರೂ ಕಟ್ಕೊಡ್ತೀವಿ. ಓಕೆ ಸರ್, ಆಯಿತು. ಸರ್, ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ದೀರಾ? ಎಕ್ಸ್ಟ್ರಾ ಏನಿಲ್ಲ, ಒರಿಜಿನಾಲಿಟಿ ಶೋರೂಮಿಂದ ಹೆಂಗಿದೆ ಹಂಗೆ ಇದೆ ಸರ್, ಹಂಗೆ ಮೇಂಟೈನ್ ಆಗಿದೆ. ಡಾಕ್ಟರ್ ಗಾಡಿ ಅದು. ಹಾಂ ಹಾಂ ಹಾಂ. ಹಿಂಗೆ ಶೋರೂಮಿಂದ ಬಂದಿದ್ದು ಇದೆಯೋ ಹಂಗೆ, ಒಂದು ಚೂರು ಏನೂ ಚೇಂಜಸ್ ಇಲ್ಲ, ಹೆಂಗಿದೆ ಹಂಗೆ ಆಗಿದೆ. ಶೋರೂಮ್ ಮೇಂಟೆನೆನ್ಸ್ ಹಂಗೆ ನಾವು ನೋಡ್ತೀವಿ. ಹ್ಞೂ ಹ್ಞೂ ಹ್ಞೂ. ಚೆನ್ನಾಗಿದೆ ಗಾಡಿ, ಗ್ಯಾರಂಟಿನೂ ಕೊಡ್ತೀನಿ. 10,000 ಕಿಲೋಮೀಟ್ರ್ ನಾನೇ ಗ್ಯಾರಂಟಿ ಕೊಟ್ಬಿಡ್ತೀನಿ ಬೇಕಾದ್ರೆ. ಓಕೆ ಸರ್, ಆಯಿತು. ಡೀಸೆಲ್ ಹಾಕೊಂಡು ಓಡಿಸಿದ್ರೆ ಸಾಕು, ಅಷ್ಟು ಜೆನ್ಯೂನ್ ಆಗಿದೆ ಗಾಡಿ. ಸರಿ ಸರ್, ಆಯಿತು. ಟೈರ್ ಕಂಡೀಷನ್ ಎಷ್ಟು ನಾನೇ ಪರ್ಸೆಂಟೇಜ್ ಇದೆ ಗ್ಯಾರಂಟಿ ಸರ್? ಕೊಟ್ಬಿಡ್ತೀನಿ. ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಟೈರ್ ಇಲ್ಲ, 100% ಇದೆ ಸರ್. ಎಲ್ಲ ಬ್ರಿಸ್ಟೋನ್ ಟೈರು, 5 100% ಇದೆ ಟೈರು. ಹೊಸ ಟೈರ್ಗಳು ಹಾಕ್ಸಿದ್ದೀರಾ? ಹೊಸ ಟೈರೇನೆ, 5 ಹೊಸ ಟೈರೇನೆ. ಅದು ಬಿಚ್ಚೇ ಇಲ್ಲ, ಯೂಸೇ ಮಾಡಿಲ್ಲ ಸ್ಟೆಪ್ನಿನು. ಹಾಂ ಹಾಂ. 4 ಬ್ರಿಸ್ಟೋನ್ ಟೈರು, 100% ಟೈರ್ ಇದೆ, ಎಲ್ಲ ರೆಡಿ ಇದೆ. ಸರ್ವಿಸು ಆಗಿದೆ, ಇನ್ಶೂರೆನ್ಸು ಇದೆ, ಟೈರು ಹೊಸದು. ಡೀಸೆಲ್ ಹಾಕೊಂಡು ಓಡಿಸೋದು ಅಷ್ಟೇ ಅವ್ರ ಕೆಲಸ, ಬೇರೆ ಏನಿಲ್ಲ. ಓಕೆ ಸರ್. ಸರ್, ಮುಂಚೆ ಏನಾದ್ರು ಆಕ್ಸಿಡೆಂಟ್ ಏನಾದರೂ ಆಗಿತ್ತಾ ಗಾಡಿ? ಇಲ್ಲ ಇಲ್ಲ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಯಾವುದೂ ಇದಿಲ್ಲ. ಓಕೆ ಸಣ್ಣ ಸರ್. ಪುಟ್ಟ ಡೋರು, ಈ ನಿಲ್ಸಿದಾಗ ಗೊತ್ತಿದ್ದಾಗ ಡೋರು ಸ್ವಲ್ಪ ಸ್ಕ್ರಾಚಸ್ಗಳು? ಸ್ಕ್ರಾಚಸ್ ಇರುತ್ತೆ. ಹಾಂ, ಹ್ಞೂ ಹ್ಞೂ ಹ್ಞೂ. ನಿಲ್ಸಿದಾಗ ಪಾರ್ಕಿಂಗ್ ಲಾಟಲ್ಲೆಲ್ಲ ನಿಲ್ಸಿದಾಗ ಸ್ವಲ್ಪ ಅವರು ಆ ಕಡೆ ಪಕ್ಕದವರೆಲ್ಲ ತೆಗಿಯುವಾಗ ಹೌದೌದು. ಇರುತ್ತಲ್ಲ, ಹ್ಞೂ. ಅದು ಇದ್ದೇ ಇರುತ್ತೆ. ಗಾಡಿ ರೋಡಲ್ಲಿ ಓಡಾಡೋ ಅವೆಲ್ಲ ಇದ್ದೇ ಇರುತ್ತಲ್ಲ ಸರ್. ಹ್ಞೂ ಹ್ಞೂ. ಸರ್, ಗಾಡಿಗೆ ಮ್ಯಾಗ್ವಿಲ್ ಇದೆಯಾ? ಮ್ಯಾಗ್ವಿಲ್ ಅದು ಏನಿದೆ ಆಗಿಟ್ಟಿತ್ತು, ರೀಸೆಂಟ್ ಫೋಟೋನೇ, ಹಂಗೆ ಅದೇ ಕಂಡೀಷನ್ ಇದೆ ಗಾಡಿ. ಮಿಂಟ್ ಕಂಡೀಷನ್ನು, ಹ್ಞೂ ಹ್ಞೂ ಹ್ಞೂ. ಸೂಪರ್ ಆಗಿದೆ. ನೀವು ಹೇಳಿ ಹಾಕಿ, ಶೋರೂಮ್ ಟ್ರ್ಯಾಕ್ ಎಷ್ಟು ತಗೊಡ್ತೀನಿ, ನಾನೇ ಗ್ಯಾರಂಟಿ ಕೊಟ್ಬಿಡ್ತೀನಿ. 1 ವರ್ಷ ಅಥವಾ 10,000 ಕಿಲೋಮೀಟ್ರ್ ನಾನೇ ಗ್ಯಾರಂಟಿ ಕೊಡ್ತೀನಿ. ಓಕೆ ಸರ್, ಆಯಿತು. ನಾನೇ ರೆಡಿ ಮಾಡಿ ಕೊಟ್ಬಿಡ್ತೀನಿ, ಅವ್ರಿಗೆ ಏನೇ ಪ್ರಾಬ್ಲಮ್. ಸರ್, ಇದು ಫ್ಯೂಲ್ ಡೀಸೆಲ್ಲು ಮೈಲೇಜ್ ಎಲ್ಲ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್, ಅದು 13 ಬರುತ್ತೆ ಸರ್. 13. ಲಾಂಗ್ ಹೋದರೆ?
ಅದೇ 13-14 ಬರುತ್ತೆ. 13-14. ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲಲ್ವಾ, ಅವೆಲ್ಲ ಲಕ್ಸುರಿ ಗಾಡಿ ತೊಗೊಳೋರು ಯಾರು ಮೈಲೇಜ್ ನೋಡಲ್ಲಲ್ಲ ಸರ್. ಹೌದೌದು, ಅಲ್ಲ ಜಸ್ಟ್ ಇನ್ಫಾರ್ಮೇಷನ್ ಇರಲಿ ಅಂತ ಅಷ್ಟೇ. ಇನೋವಾ ಫಾರ್ಚುನರು ಅವೆಲ್ಲ ತೊಗೊಳೋರು ಯಾರು ಮೈಲೇಜ್ ನೋಡಲ್ಲ. ಹ್ಞೂ. ಲಕ್ಸುರಿ ಗಾಡಿ ಲಕ್ಸುರಿ ಎಸ್ಟಿಗೆ ತೊಗೊಳ್ಳೋದಲ್ವಾ, ಹಂಗಾಗಿ ಬರುತ್ತೆ 13 ಅಂತೂ ಬಂದೇ ಬರುತ್ತೆ. ಓಕೆ ಸರ್. ಗಾಡಿಗೆ ಓನರು ನೀವೇನಾ ಸರ್ ಅಥವಾ ಬೇರೆಯವ್ರು? ನಾನೇ ಓನರೇ, ನಾನೇ ಮಾಡ್ತೀನಿ. ನೀವೇನಾ ಸರ್? ಲೊಕೇಶನ್ ಎಲ್ಲಿ ಬರ್ತದೆ ಗಾಡಿ ಯಾರು ನೋಡೋಕೆ ಬರಬೇಕು ಅಂದರೆ? ಇನ್ನು ಬೆಂಗಳೂರು ಮಹಾಲಕ್ಷ್ಮಿ ಲೇಔಟು. ನಂದಿನಿ ಲೇಔಟಾ ಸರ್? ಮಹಾಲಕ್ಷ್ಮಿ ಲೇಔಟು. ಮಹಾಲಕ್ಷ್ಮಿ ಲೇಔಟ್. ಓಕೆ, ಬೆಂಗಳೂರು ಮಹಾಲಕ್ಷ್ಮಿ ಲೇಔಟು. ಹೌದು. ಓಕೆ, ಈಗ ಕೊನೆಯದಾಗಿ ಹಂಗೆ ರೇಟಿಗೆ ಬಂದ್ಬಿಡೋಣ. ರೇಟ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಿ ಗಾಡಿಗೆ? 11,80,000 ಹಾಕಿದ್ದೀನಿ ಸರ್. ಹಾಕಿರೋದೇ ಕಮ್ಮಿ, ಮಾರ್ಕೆಟಲ್ಲೆಲ್ಲ 12,500 13,500 ಇದರಲ್ಲೆಲ್ಲ ಹಾಕಿದ್ದಾರೆ. ಹಾಂ ಹಾಂ. 11,80,000. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಇಂಟ್ರೆಸ್ಟ್ ಇರೋ ಬಂದರೆ ಎಷ್ಟಾಗುತ್ತೆ ನೋಡೋಣ, ಅವ್ರ ಇಂಟ್ರೆಸ್ಟ್ ಮೇಲೆ ನನಗೆ ನೋಡಿ ಮಾಡಿಕೊಡ್ತೀನಿ. ಓಕೆ ಸರ್, 11,80 ಹೇಳ್ತಾ ಇದ್ದೀರಾ. ಯಾರನ್ನ ತಗೊಳ್ಳೋರು ಮನ್ಸು ಮಾಡಿ ಬಂದರೆ ಅದರಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ? ಅದರಲ್ಲೂ ಸ್ವಲ್ಪ ಕಡಿಮೆ ಮಾಡಿ ಕೊಟ್ಬಿಡ್ತೀನಿ. ಇಂಟ್ರೆಸ್ಟ್ ಇರೋ ಬಂದರೆ ಅಷ್ಟು ನೀನು ಗಾಡಿ ತೊಗೊಂಡು ಅಷ್ಟು ಇಂಟ್ರೆಸ್ಟ್ ಇರೋ ಬಂದರೆ ಎಷ್ಟು ಏನಾಗುತ್ತೆ ಅದು ಮಾಡಿಬಿಡ್ತೀನಿ. ಈಗ ಫಾರ್ಚುನರ್ ತೊಗೋಬೇಕು, ಹಂಗಾಗಿ. ಓಕೆ ಸರ್, ಆಯ್ತು. ಗಾಡಿಗೆ ಏನು ಖರ್ಚಿಲ್ಲ ಸರ್, ತಗೊಳ್ಳೋದು ಓಡಿಸೋದು ಅಷ್ಟೇ? ಏನಿಲ್ಲ ಸರ್, ನಾನೇ ಗ್ಯಾರಂಟಿ ಕೊಡ್ತೀನಿ. ಶೋರೂಮ್ಗೆ ಕರ್ಕೊಂಡೋಗಿ ಕೊಡ್ತೀನಿ ಗಾಡಿ, ಅವ್ರಿಗೆ ಹ್ಯಾಂಡ್ ಓವರ್ ಕೊಡ್ತೀನಿ, ಬೇಕಾದ್ರೆ ಚೆಕ್ ಮಾಡಿಸಿ. ಹಾಂ ಹಾಂ ಹಾಂ. ಬಿಲ್ಲುಗಳು ಕೊಡ್ತೀನಿ, ಎಲ್ಲ ಬಿಲ್ಲು ಇದೆ. ಸರ್ವಿಸ್ ಆಗಿರೋದಕ್ಕೆ ಎಲ್ಲ ಕಾಪಿ, ಇನ್ಶೂರೆನ್ಸು ಇಲ್ಲ ಎಲ್ಲದಕ್ಕೂ ಬಿಲ್ ಕೊಡ್ತೀನಿ. ಏನು ಖರ್ಚಿಲ್ಲ. ಅವ್ರು 10,000 ಕಿಲೋಮೀಟ್ರ್ ಓಡಿಸಿದ್ರು ನಾನೇ ಗ್ಯಾರಂಟಿ ಕೊಟ್ಬಿಡ್ತೀನಿ. ಏನೇ ರಿಪೇರಿ ಬರೋದು ನಾನೇ ಮಾಡಿಸ್ಕೊಡ್ತೀನಿ. ಓಕೆ ಸರ್, ಆಯ್ತು. ಇಷ್ಟು ಗ್ಯಾರಂಟಿ ಹೇಳಿದ್ರೆ ಮುಗೀತು. ಅಷ್ಟು ಗ್ಯಾರಂಟಿ ಸರ್. ನಮ್ಮ ಗಾಡಿ ಯಾಕೆಂದರೆ ಅಷ್ಟು ಗಾಡಿಗಳನ್ನ ಲಕ್ಸುರಿ ಗಾಡಿಗಳನ್ನ ಹೆಂಗೆ ಮೇಂಟೈನ್ ಮಾಡಿರ್ತೀವಿ ನಮಗೆ ಗೊತ್ತು. ಸಖತ್ತಾಗಿ ಮೇಂಟೈನ್ ಮಾಡಿರ್ತೀವಿ. ಈಗ ಲಾಸ್ಟ್ ಸರ್ವಿಸ್ ಆಗಿರೋದು ರಿಪ್ಲೇಸ್ಮೆಂಟ್. ಕ್ಲಚ್ ಎಲ್ಲ ಇವಾಗ ಹೊಸದಾಗ್ತಿದ್ದೀನಿ. ಕ್ಲಚ್ಚು, ಬ್ರೇಕ್ ಲೈನರು, ಬೆಲ್ಟ್ ಎಲ್ಲ ಚೇಂಜ್ ಮಾಡ್ತೀನಿ. 2 ಲಕ್ಷ ಓಡಿಸೋರ್ಗು ಏನು ಖರ್ಚಿರಲಿಲ್ಲ ಸರ್. ಸುಮ್ಮನೆ ಜನರಲ್ ಸರ್ವಿಸ್ ಮಾಡಿಕೊಂಡ್ರೆ ಸಾಕು, ಅವ್ರು ಅಷ್ಟೇ. ಒಂದು 10,000 ರೂಪಾಯಿ ಖರ್ಚು ಬರ್ಬೋದು. ಜನರಲ್ ಸರ್ವಿಸ್ ಮಾಡಿಕೊಂಡ್ರೆ ಅಷ್ಟೇ. ಅವ್ರಿಗೆ ಇನ್ನೇನು ಖರ್ಚಿಲ್ಲ, ಟೈರ್ ಹಾಕಂಗಿಲ್ಲ, ಏನಿಲ್ಲ, ಬರೀ ಡೀಸೆಲ್ ಹಾಕೊಳ್ಳೋದು ಓಡಿಸ್ಕೊಳ್ಳೋದು ಅಷ್ಟೇ. ಓಕೆ ಸರ್, ಆಯ್ತು. ನಾನು ವೀಡಿಯೋ ಮಾಡಿ ಹಾಕ್ತೀನಿ, ನಿಮ್ಮ ನಂಬರ್ ಕೊಟ್ಟಿರ್ತೀನಿ. ಓಕೆ ಸರ್. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೊಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.